ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 13/2/2025. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಪರಮಾತ್ಮ ತಂದೆ ಯಾರಾಗಿದ್ದಾರೆ ಮತ್ತು ಪರಮಾತ್ಮ ತಂದೆ ಹೇಗಿದ್ದಾರೆ ಅನ್ನುವುದನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಪರಮಾತ್ಮ ತಂದೆ ಯಾರಾಗಿದ್ದಾರೆ ಮತ್ತು ಪರಮಾತ್ಮ ತಂದೆ ಹೇಗಿದ್ದಾರೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದೇ ಮುಖ್ಯ ಮಾತಾಗಿದೆ. ಪರಮಾತ್ಮ ತಂದೆ ಯಾರಾಗಿದ್ದಾರೆ ಮತ್ತು ಪರಮಾತ್ಮ ತಂದೆ ಹೇಗಿದ್ದಾರೆ ಅನ್ನುವ ಮಾತನ್ನು ಮನುಷ್ಯರಿಗೆ ಬಹಳಷ್ಟು ಯುಕ್ತಿಯಿಂದ ತಿಳಿಸಬೇಕು. ಇಂದಿನ ಪ್ರಶ್ನೆಯಾಗಿದೆ, ಇಲ್ಲಿ ನೀವು ಅಂತಹ ಯಾವ ಶಿಕ್ಷಣವನ್ನು ಕಲಿಯುತ್ತೀರಾ? ಆ ಶಿಕ್ಷಣ ಸಂಪೂರ್ಣ ವಿಶ್ವದಲ್ಲಿರುವ ಎಲ್ಲಾ ಆತ್ಮರಿಗೋಸ್ಕರ ಆಗಿದೆ. ಅಂದರೆ ಇಲ್ಲಿ ನೀವು ಅಂತಹ ಯಾವ ಶಿಕ್ಷಣವನ್ನು ಕಲಿಯುತ್ತೀರಾ? ಆ ಶಿಕ್ಷಣ ಸಂಪೂರ್ಣ ವಿಶ್ವಕ್ಕೋಸ್ಕರ ಆಗಿದೆ. ಉತ್ತರ, ನೀವೆಲ್ಲರೂ ಆತ್ಮ ಆಗಿದ್ದೀರಾ ಅನ್ನುವ ಶಿಕ್ಷಣ ಸಂಪೂರ್ಣ ವಿಶ್ವಕ್ಕೋಸ್ಕರ ಆಗಿದೆ. ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಆಗ ನೀವು ಪಾವನ ಆತ್ಮರಾಗುತ್ತೀರಾ. ಸಂಪೂರ್ಣ ವಿಶ್ವಕ್ಕೆ ಯಾರು ತಂದೆ ಆಗಿದ್ದಾರೋ, ಸಂಪೂರ್ಣ ವಿಶ್ವಕ್ಕೆ ತಂದೆಯಾದಂತಹ ಪರಮಾತ್ಮ ತಂದೆ ಒಮ್ಮೆ ಈ ಸೃಷ್ಟಿಗೆ ಬರುತ್ತಾರೆ. ಎಲ್ಲರನ್ನೂ ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ಇಡೀ ವಿಶ್ವಕ್ಕೂ ತಂದೆಯಾದಂತಹ ಪರಮಾತ್ಮ ತಂದೆ ಒಮ್ಮೆ ಮಾತ್ರ ಈ ಸೃಷ್ಟಿಗೆ ಬರುತ್ತಾರೆ. ಆ ಪರಮಾತ್ಮ ತಂದೆ ರಚಯಿತ ಮತ್ತು ರಚನೆಯ ಜ್ಞಾನವನ್ನು ನಮಗೆ ನೀಡುತ್ತಾರೆ. ಆದ್ದರಿಂದ ವಾಸ್ತವದಲ್ಲಿ ಇದೊಂದೇ ಅಂತಹ ವಿಶ್ವವಿದ್ಯಾಲಯ ಆಗಿದೆ. ಇದೊಂದೇ ಅಂತಹ ವಿಶ್ವವಿದ್ಯಾಲಯ ಅನ್ನುವ ಮಾತನ್ನು ಮಕ್ಕಳು ಸ್ಪಷ್ಟಪಡಿಸಿ ತಿಳಿಸಬೇಕು. ಓಂ ಶಾಂತಿ. ಭಗವಾನ್ ವಾಚ್. ಈಗ ಆತ್ಮಿಕ ಮಕ್ಕಳಿಗಂತೂ ಗೊತ್ತಿದೆ ಭಗವಂತ ತಂದೆ ಯಾರಾಗಿದ್ದಾರೆ ಎಂದು. ಭಗವಂತ ತಂದೆ ಯಾರಾಗಿದ್ದಾರೆ ಎಂದು ಆತ್ಮಿಕ ಮಕ್ಕಳಾದ ನಿಮಗೆ ಗೊತ್ತಿದೆ. ಭಾರತದಲ್ಲಿ ಬೇರೆ ಯಾರಿಗೂ ಪರಮಾತ್ಮ ತಂದೆಯ ಬಗ್ಗೆ ಯಥಾರ್ಥವಾಗಿ ಗೊತ್ತಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಯಾರಾಗಿದ್ದೇನೆ, ನಾನು ಹೇಗಿದ್ದೇನೆ ಅನ್ನುವುದನ್ನು ಯಥಾರ್ಥವಾಗಿ ಯಾರೂ ಅರ್ಥ ಮಾಡಿಕೊಂಡಿಲ್ಲ. ಮಕ್ಕಳಾದ ನೀವು ಕೂಡ ನಂಬರ್ ವಾರಾಗಿ ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ. ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನಿಮಗೆ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿದೆ. ಬಲೆ ಕೆಲವು ಮಕ್ಕಳು ಇಲ್ಲಿ ತಂದೆಯ ಸಮ್ಮುಖದಲ್ಲಿ ಇರುತ್ತಾರೆ, ಆದರೂ ಕೂಡ ಆ ಮಕ್ಕಳು ತಂದೆಯನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡಿಲ್ಲ. ಯಥಾರ್ಥವಾಗಿ ಅರ್ಥ ಮಾಡಿಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಬಹಳ ಕಷ್ಟದ ಮಾತಾಗಿದೆ. ಬಲೆ ಮಕ್ಕಳು ಹೇಳುತ್ತಾರೆ, ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಸಹಜ ಆಗಿದೆ ಎಂದು. ಆದರೆ ನಾನು ಯಾರಾಗಿದ್ದೇನೆ, ನಾನು ಹೇಗಿದ್ದೇನೆ ಅನ್ನುವುದನ್ನು ಅರ್ಥ ಮಾಡಿಕೊಂಡು ನಿರಾಕಾರ ತಂದೆಯಾದ ನನ್ನನ್ನು ನೆನಪು ಮಾಡಬೇಕು. ಬುದ್ಧಿಯಲ್ಲಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಯುಕ್ತಿಯಂತೂ ಇರುತ್ತದೆ ತಾನೆ. ಆತ್ಮನಾದ ನಾನು ಬಹಳ ಸಣ್ಣ ರೂಪದಲ್ಲಿ ಇದ್ದೇನೆ. ಅಂದರೆ ಆತ್ಮನಾದ ನಾನು ಬಹಳ ಸಣ್ಣ ಬಿಂದು ಆಗಿದ್ದೇನೆ. ನಮ್ಮ ತಂದೆಯಾದ ಪರಮಾತ್ಮ ತಂದೆ ಕೂಡ ಬಹಳ ಸಣ್ಣ ಬಿಂದು ಆಗಿದ್ದಾರೆ. ಅರ್ಧ ಕಲ್ಪದವರೆಗೂ ಯಾರು ಭಗವಂತ ತಂದೆಯ ಹೆಸರನ್ನೂ ಕೂಡ ಹೇಳುವುದಿಲ್ಲ. ದುಃಖದಲ್ಲಿ ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಹೇ ಭಗವಂತ ಎಂದು ದುಃಖ ಇದ್ದಾಗ ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಈಗ ಭಗವಂತ ತಂದೆ ಯಾರಾಗಿದ್ದಾರೆ ಅನ್ನುವುದನ್ನು ಯಾವ ಮನುಷ್ಯರೂ ಅರ್ಥ ಮಾಡಿಕೊಂಡಿಲ್ಲ. ಈಗ ಮನುಷ್ಯರಿಗೆ ನಾವು ಈ ಜ್ಞಾನದ ಮಾತನ್ನು ಹೇಗೆ ತಿಳಿಸುವುದು? ಈ ಜ್ಞಾನದ ಮಾತನ್ನು ಕೇಳಿದ ನಂತರ ಅವರ ಬುದ್ಧಿಯಲ್ಲಿ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನ ನಡೆಯಬೇಕು. ಆ ರೀತಿ ಜ್ಞಾನದ ಮಾತನ್ನು ಮನುಷ್ಯರಿಗೆ ತಿಳಿಸಬೇಕು. ಪ್ರಜಾಪಿತ ಬ್ರಹ್ಮ ಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಎಂದು ಇಲ್ಲಿ ಬೋರ್ಡ್ನಲ್ಲಿ ಬರೆಯಲಾಗಿದೆ. ಆದರೆ ಈ ಬೋರ್ಡ್ ಅನ್ನು ಓದಿದ ತಕ್ಷಣ ಯಾರಿಗೂ ಏನೂ ಅರ್ಥ ಆಗುವುದಿಲ್ಲ. ಇದು ಬೇಹದ್ದಿನ ತಂದೆಯ ಈಶ್ವರಿಯ ವಿಶ್ವವಿದ್ಯಾಲಯ ಆಗಿದೆ ಅನ್ನುವುದು ಈ ಬೋರ್ಡ್ ಅನ್ನು ಓದಿದ ತಕ್ಷಣ ಯಾರಿಗೂ ಅರ್ಥ ಆಗುವುದಿಲ್ಲ. ಅಂದ ಮೇಲೆ ಈಗ ಈ ಸಂಸ್ಥೆಗೆ ಅಂತಹ ಯಾವ ಹೆಸರನ್ನು ಇಡಬೇಕು? ಆ ಹೆಸರನ್ನು ಓದಿದ ತಕ್ಷಣ ಮನುಷ್ಯರಿಗೆ ಇದು ಈಶ್ವರನ ವಿಶ್ವವಿದ್ಯಾಲಯ ಎಂದು ಅರ್ಥ ಆಗಬೇಕು. ಅಂತಹ ಯಾವ ಹೆಸರನ್ನು ಇಡಬೇಕು? ಇದು ವಿಶ್ವವಿದ್ಯಾಲಯ ಆಗಿದೆ ಅನ್ನುವುದನ್ನು ಮನುಷ್ಯರಿಗೆ ಹೇಗೆ ತಿಳಿಸುವುದು? ವಿಶ್ವ ಅನ್ನುವ ಶಬ್ದದ ಮೂಲಕ ವಿಶ್ವವಿದ್ಯಾಲಯ ಅನ್ನುವ ಶಬ್ದ ಹುಟ್ಟಿಕೊಂಡಿದೆ. ಯೂನಿವರ್ಸ್ ಅನ್ನುವ ಶಬ್ದದ ಮೂಲಕ ಯೂನಿವರ್ಸಿಟಿ ಅನ್ನುವ ಶಬ್ದ ಹುಟ್ಟಿಕೊಂಡಿದೆ. ಯೂನಿವರ್ಸ್ ಅಂದರೆ ಸಂಪೂರ್ಣ ವಿಶ್ವ. ಆದ್ದರಿಂದ ಇದಕ್ಕೆ ವಿಶ್ವವಿದ್ಯಾಲಯ ಯೂನಿವರ್ಸಿಟಿ ಎಂದು ಹೆಸರನ್ನು ಇಡಲಾಗಿದೆ. ವಿಶ್ವವಿದ್ಯಾಲಯದಲ್ಲಿ ಎಲ್ಲಾ ಮನುಷ್ಯರು ಶಿಕ್ಷಣವನ್ನು ಕಲಿಯಬಹುದು.
ವಿಶ್ವಕ್ಕೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಇದು ವಿಶ್ವವಿದ್ಯಾಲಯ ಆಗಿದೆ. ಸಂಪೂರ್ಣ ವಿಶ್ವದ ಆತ್ಮರಿಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಇದು ವಿಶ್ವವಿದ್ಯಾಲಯ ಆಗಿದೆ. ಈಗ ವಾಸ್ತವದಲ್ಲಿ ವಿಶ್ವಕ್ಕೋಸ್ಕರ ಒಬ್ಬ ಪರಮಾತ್ಮ ತಂದೆ ಬರುತ್ತಾರೆ. ಅಂದರೆ ಇಡೀ ವಿಶ್ವದ ಆತ್ಮರಿಗೋಸ್ಕರ ಈಗ ಒಬ್ಬ ಪರಮಾತ್ಮ ತಂದೆ ಬರುತ್ತಾರೆ. ಇದೊಂದೇ ಪರಮಾತ್ಮ ತಂದೆಯ ಯೂನಿವರ್ಸಿಟಿ ಆಗಿದೆ. ಅಂದರೆ ಇದೊಂದೇ ಪರಮಾತ್ಮ ತಂದೆಯ ವಿಶ್ವವಿದ್ಯಾಲಯ ಆಗಿದೆ. ಇಲ್ಲಿ ಗುರಿ ಉದ್ದೇಶ ಕೂಡ ಒಂದೇ ಆಗಿದೆ. ಪರಮಾತ್ಮ ತಂದೆ ಬಂದು ಸಂಪೂರ್ಣ ವಿಶ್ವವನ್ನು ಪಾವನ ಮಾಡುತ್ತಾರೆ. ಪರಮಾತ್ಮ ತಂದೆ ಯೋಗವನ್ನು ಕಲಿಸುತ್ತಾರೆ. ಇದು ಸರ್ವ ಧರ್ಮದ ಆತ್ಮರಿಗೋಸ್ಕರ ಆಗಿದೆ. ಸರ್ವ ಧರ್ಮದ ಆತ್ಮರಿಗೋಸ್ಕರ ಇಲ್ಲಿ ಪರಮಾತ್ಮ ತಂದೆ ಯೋಗವನ್ನು ಕಲಿಸುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ಪರಮಾತ್ಮ ತಂದೆ ಸಂಪೂರ್ಣ ವಿಶ್ವಕ್ಕೆ ತಂದೆ ಆಗಿದ್ದಾರೆ. ಪರಮಾತ್ಮ ತಂದೆ ನಿರಾಕಾರ ಪರಮಾತ್ಮ ತಂದೆ ಆಗಿದ್ದಾರೆ. ಅಂದ ಮೇಲೆ ಆತ್ಮಿಕ ನಿರಾಕಾರ ಪರಮಾತ್ಮ ತಂದೆಯ ಆತ್ಮಿಕ ವಿಶ್ವವಿದ್ಯಾಲಯ ಅನ್ನುವ ಹೆಸರನ್ನು ನೀವು ಏಕೆ ಇಡಬಾರದು? ವಿಚಾರವನ್ನು ಮಾಡಲಾಗುತ್ತದೆ ತಾನೆ. ವರ್ತಮಾನ ಸಮಯದ ಮನುಷ್ಯರು ಹೇಗಿದ್ದಾರೆ ಅಂದರೆ ಇಡೀ ವಿಶ್ವಕ್ಕೆ ತಂದೆಯಾದಂತಹ ಪರಮಾತ್ಮ ತಂದೆಯ ಬಗ್ಗೆ ಒಬ್ಬ ಮನುಷ್ಯರಿಗೂ ಗೊತ್ತಿಲ್ಲ. ರಚಯಿತನ ಬಗ್ಗೆ ಅರ್ಥ ಮಾಡಿಕೊಂಡರೆ ರಚನೆಯ ಬಗ್ಗೆ ಕೂಡ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ರಚಯಿತನ ಮೂಲಕ ರಚನೆಯನ್ನು ಅರ್ಥ ಮಾಡಿಕೊಳ್ಳಬಹುದು. ಪರಮಾತ್ಮ ತಂದೆ ಮಕ್ಕಳಿಗೆ ಸಂಪೂರ್ಣ ಜ್ಞಾನವನ್ನು ತಿಳಿಸುತ್ತಾರೆ. ಬೇರೆ ಯಾರಿಗೂ ಕೂಡ ಈ ಜ್ಞಾನ ಗೊತ್ತಿಲ್ಲ. ಋಷಿ ಮುನಿಗಳು ಕೂಡ ರಚಯಿತನ ಬಗ್ಗೆ ನಮಗೆ ಗೊತ್ತಿಲ್ಲ, ರಚನೆಯ ಬಗ್ಗೆ ನಮಗೆ ಗೊತ್ತಿಲ್ಲ ಎಂದು ಹೇಳುತ್ತಾರೆ. ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಿಮಗೂ ಕೂಡ ಮೊದಲು ರಚಯಿತನ ಬಗ್ಗೆ ಜ್ಞಾನ ಗೊತ್ತಿರಲಿಲ್ಲ, ರಚನೆಯ ಬಗ್ಗೆ ಜ್ಞಾನ ಗೊತ್ತಿರಲಿಲ್ಲ. ಈಗ ರಚಯಿತ ಆದಂತಹ ಪರಮಾತ್ಮ ತಂದೆ ನಮಗೆ ಈ ಜ್ಞಾನವನ್ನು ತಿಳಿಸಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಎಲ್ಲರೂ ತಂದೆಯಾದ ನನ್ನನ್ನು ಕೂಗಿ ಕರೆಯುತ್ತಾರೆ. ಪರಮಾತ್ಮ ತಂದೆ ನೀವು ಬಂದು ನಮಗೆ ಸುಖ ಶಾಂತಿಯನ್ನು ಕೊಡಿ ಎಂದು. ಏಕೆಂದರೆ ಈಗ ಎಲ್ಲರೂ ದುಃಖಿಗಳಾಗಿದ್ದಾರೆ, ಅಶಾಂತ ಆತ್ಮರಾಗಿದ್ದಾರೆ. ಈ ಸಮಯದಲ್ಲಿ ಎಲ್ಲರೂ ದುಃಖಿಗಳು, ಅಶಾಂತ ಆತ್ಮರಾಗಿರುವ ಕಾರಣ ಎಲ್ಲರೂ ಪರಮಾತ್ಮ ತಂದೆ ನೀವು ಬಂದು ಸುಖವನ್ನು ಕೊಡಿ, ಶಾಂತಿಯನ್ನು ಕೊಡಿ ಎಂದು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ. ದುಃಖಹರ್ತ ಸುಖಕರ್ತ ಅನ್ನುವುದು ಪರಮಾತ್ಮ ತಂದೆಯ ಹೆಸರಾಗಿದೆ. ದುಃಖಹರ್ತ ಸುಖಕರ್ತ ಯಾರಾಗಿದ್ದಾರೆ? ಭಗವಂತ ತಂದೆ ದುಃಖಹರ್ತ ಸುಖಕರ್ತ ಆಗಿದ್ದಾರೆ. ಅಂದ ಮೇಲೆ ಪರಮಾತ್ಮ ತಂದೆ ಹೇಗೆ ನಮ್ಮ ದುಃಖವನ್ನು ದೂರ ಮಾಡಿ ನಮಗೆ ಹೇಗೆ ಸುಖವನ್ನು ನೀಡುತ್ತಾರೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ನೀವೀಗ ಎಷ್ಟು ಸ್ಪಷ್ಟವಾಗಿ ಜ್ಞಾನದ ಮಾತನ್ನು ಬರೆಯಬೇಕು ಅಂದರೆ ಆ ಜ್ಞಾನದ ಮಾತನ್ನು ಓದಿದ ತಕ್ಷಣ ಮನುಷ್ಯರಿಗೆ ಅರ್ಥ ಆಗಬೇಕು, ನಿರಾಕಾರ ಪರಮಾತ್ಮ ತಂದೆ ಇಲ್ಲಿ ಜ್ಞಾನವನ್ನು ನೀಡುತ್ತಿದ್ದಾರೆ ಎಂದು. ನಿರಾಕಾರ ಪರಮಾತ್ಮ ತಂದೆ ಜ್ಞಾನವನ್ನು ನೀಡುತ್ತಿದ್ದಾರೆ ಎಂದು ಮನುಷ್ಯರಿಗೆ ಅರ್ಥ ಆಗಬೇಕು. ಅದಕ್ಕೋಸ್ಕರ ಇಂತಿಂತಹ ಜ್ಞಾನದ ಮಾತಿನ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಎಲ್ಲಾ ಮನುಷ್ಯರ ಬುದ್ಧಿ ಕಲ್ಲು ಬುದ್ಧಿಯಾಗಿದೆ. ಈಗ ನಿಮ್ಮನ್ನು ಪರಮಾತ್ಮ ತಂದೆ ಪಾರಸ ಬುದ್ಧಿಯವರನ್ನಾಗಿ ಮಾಡುತ್ತಿದ್ದಾರೆ. ವಾಸ್ತವದಲ್ಲಿ ಪಾರಸ ಬುದ್ಧಿಯವರು ಎಂದು ಯಾರಿಗೆ ಕರೆಯಲಾಗುತ್ತದೆ ಅಂದರೆ ಯಾರು ಕಡಿಮೆ ಅಂದರೆ 50% ಜಾಸ್ತಿ ಮಾರ್ಕ್ಸ್ ಅನ್ನು ತೆಗೆದುಕೊಳ್ಳುತ್ತಾರೋ ಅಂತಹ ಆತ್ಮರಿಗೆ ಪಾರಸ ಬುದ್ಧಿ ಉಳ್ಳವರು ಎಂದು ಕರೆಯಲಾಗುತ್ತದೆ. ಫೇಲ್ ಆಗುವಂತವರಿಗೆ ಪಾರಸ ಬುದ್ಧಿ ಉಳ್ಳವರು ಎಂದು ಕರೆಯಲು ಸಾಧ್ಯ ಇಲ್ಲ. ರಾಮನ ಕೈಯಲ್ಲಿ ಬಾಣವನ್ನು ಏಕೆ ತೋರಿಸಲಾಗಿದೆ ಅನ್ನುವುದು ಕೂಡ ಯಾರಿಗೂ ಗೊತ್ತಿಲ್ಲ. ಕೃಷ್ಣನ ಕೈಯಲ್ಲಿ ಸ್ವದರ್ಶನ ಚಕ್ರವನ್ನು ತೋರಿಸಿದ್ದಾರೆ. ಆ ಸ್ವದರ್ಶನ ಚಕ್ರದ ಮೂಲಕ ಕೃಷ್ಣ ಎಲ್ಲರನ್ನೂ ಸಾಯಿಸಿದರು ಎಂದು ಹೇಳುತ್ತಾರೆ. ಮತ್ತು ರಾಮನ ಕೈಯಲ್ಲಿ ಬಾಣವನ್ನು ತೋರಿಸುತ್ತಾರೆ. ವಿಶೇಷವಾಗಿ ಒಂದು ಮ್ಯಾಗಝಿನ್ ಅನ್ನು ಪ್ರಿಂಟ್ ಮಾಡುತ್ತಾರೆ. ಆ ಮ್ಯಾಗಝಿನ್ ಅಲ್ಲಿ ತೋರಿಸಲಾಗಿದೆ ಶ್ರೀಕೃಷ್ಣ ಸ್ವದರ್ಶನ ಚಕ್ರದ ಮೂಲಕ ಹೇಗೆ ಅಕಾಸುರ, ಬಕಾಸುರ ಮುಂತಾದವರನ್ನು ಸಾಯಿಸುತ್ತಾರೆ ಎಂದು. ರಾಮ ಮತ್ತು ಕೃಷ್ಣ ಇಬ್ಬರನ್ನು ಹಿಂಸಕ ಆತ್ಮರನ್ನಾಗಿ ಮಾಡಿದ್ದಾರೆ. ಅದರಲ್ಲೂ ಪುನಃ ರಾಮ ಮತ್ತು ಕೃಷ್ಣ ಇಬ್ಬರನ್ನು ಡಬ್ಬಲ್ ಹಿಂಸಕರನ್ನಾಗಿ ಮಾಡಿಬಿಡುತ್ತಾರೆ. ಜಗತ್ತಿನ ಜನ ಹೇಳುತ್ತಾರೆ, ರಾಮ ಮತ್ತು ಕೃಷ್ಣನಿಗೂ ಕೂಡ ಮಕ್ಕಳು ಇದ್ದರು. ರಾಮ ಮತ್ತು ಕೃಷ್ಣ ಇಬ್ಬರೂ ಮಕ್ಕಳಿಗೆ ಜನ್ಮವನ್ನು ನೀಡುತ್ತಾರೆ. ಅಂದ ಮೇಲೆ ಅವರು ಡಬ್ಬಲ್ ಹಿಂಸಕರಾಗಿದ್ದಾರೆ ಎಂದು ಹೇಳುತ್ತಾರೆ. ಅರೆ, ಸತ್ಯುಗದಲ್ಲಿ ದೇವಿ ದೇವತೆಗಳು ನಿರ್ವಿಕಾರಿಗಳಾಗಿರುತ್ತಾರೆ. ಸತ್ಯುಗದಲ್ಲಿ ರಾವಣ ರಾಜ್ಯವೇ ಇರುವುದಿಲ್ಲ. ಈ ಸಮಯದ ಮನುಷ್ಯರಿಗೆ ರಾವಣ ಸಂಪ್ರದಾಯದವರು ಎಂದು ಕರೆಯಲಾಗುತ್ತದೆ. ಈಗ ನಿಮಗೆ ಗೊತ್ತಿದೆ, ನಾವು ಯೋಗ ಬಲದ ಮೂಲಕ ಸಂಪೂರ್ಣ ವಿಶ್ವದ ರಾಜ್ಯಭಾಗ್ಯವನ್ನು ಪಡೆದುಕೊಳ್ಳುತ್ತೇವೆ. ಯೋಗ ಬಲದ ಮೂಲಕ ಸಂಪೂರ್ಣ ವಿಶ್ವದ ರಾಜ್ಯಭಾಗ್ಯವನ್ನು ಪಡೆದುಕೊಳ್ಳಬಹುದು. ಅಂದ ಮೇಲೆ ಯೋಗ ಬಲದ ಮೂಲಕ ಮಕ್ಕಳಿಗೆ ಜನ್ಮವನ್ನು ನೀಡಲು ಸಾಧ್ಯ ಇಲ್ಲ ಏನು? ಯೋಗ ಬಲದ ಮೂಲಕ ಅವಶ್ಯವಾಗಿ ಮಕ್ಕಳಿಗೆ ಜನ್ಮವನ್ನು ನೀಡಬಹುದು.
ಸತ್ಯುಗ ನಿರ್ವಿಕಾರಿ ಜಗತ್ತಾಗಿದೆ. ಈಗ ನೀವು ಶೂದ್ರರಿಂದ ಬ್ರಾಹ್ಮಣರಾಗಿದ್ದೀರಾ. ಅಂದ ಮೇಲೆ ನೀವೀಗ ಎಷ್ಟು ಚೆನ್ನಾಗಿ ಜ್ಞಾನವನ್ನು ತಿಳಿಸಬೇಕು ಅಂದರೆ ಆ ಜ್ಞಾನವನ್ನು ಕೇಳಿ ಮನುಷ್ಯರು ತಿಳಿದುಕೊಳ್ಳಬೇಕು ನಿಮ್ಮ ಬಳಿ ಸಂಪೂರ್ಣ ಜ್ಞಾನ ಇದೆ ಎಂದು. ಸ್ವಲ್ಪ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಂಡರೂ ಕೂಡ ತಿಳಿದುಕೊಳ್ಳಲಾಗುತ್ತದೆ ಅವರು ಬ್ರಾಹ್ಮಣ ಕುಲದ ಆತ್ಮ ಆಗಿದ್ದಾರೆ ಎಂದು. ಕೆಲವರನ್ನು ನೋಡಿದ ತಕ್ಷಣ ಇವರು ಬ್ರಾಹ್ಮಣ ಕುಲದ ಆತ್ಮ ಅಲ್ಲ ಎಂದು ತಕ್ಷಣ ಅರ್ಥ ಆಗುತ್ತದೆ. ಅನೇಕ ಪ್ರಕಾರದ ಆತ್ಮರು ಇಲ್ಲಿಗೆ ಬರುತ್ತಿರುತ್ತಾರೆ. ಅಂದ ಮೇಲೆ ಆತ್ಮಿಕ ನಿರಾಕಾರ ಪರಮಾತ್ಮ ತಂದೆಯ ಆತ್ಮಿಕ ವಿಶ್ವವಿದ್ಯಾಲಯ ಅನ್ನುವ ಬೋರ್ಡ್ ಅನ್ನು ನೀವು ಹಾಕಬೇಕು. ನಂತರ ಏನಾಗುತ್ತದೆ, ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಿದಾಗ ಹೊಸ ಹೊಸ ಜ್ಞಾನದ ಮಾತು ನಮಗೆ ಸಿಗುತ್ತದೆ. ಅಂದ ಮೇಲೆ ಮಕ್ಕಳಿಗೆ ಜ್ಞಾನದ ಪಾಯಿಂಟ್ ಅನ್ನು ಬರೆಯುವಂತಹ ಬಹಳ ಒಳ್ಳೆಯ ಯುಕ್ತಿ ಗೊತ್ತಿರಬೇಕು. ಆ ಪಾಯಿಂಟ್ ಅನ್ನು ನೋಡಿದ ತಕ್ಷಣ ಮನುಷ್ಯರಿಗೆ ಅರ್ಥ ಆಗಬೇಕು, ಈ ಜ್ಞಾನವನ್ನು ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ ಮತ್ತು ಪರಮಾತ್ಮ ತಂದೆ ಇಲ್ಲಿ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಎಂದು. ಜೀವನ್ ಮುಕ್ತಿ ಅನ್ನುವ ದೈವಿ ಸ್ವರಾಜ್ಯವನ್ನು ಸೆಕೆಂಡ್ ನಲ್ಲಿ ಪ್ರಾಪ್ತಿ ಮಾಡಿಕೊಳ್ಳಿ ಅನ್ನುವ ಶಬ್ದವನ್ನು ನೀವು ಬರೆಯಬೇಕು. ಈ ಶಬ್ದ ಸಾಮಾನ್ಯ ಶಬ್ದ ಆಗಿದೆ. ಇಂತಿಂತಹ ಶಬ್ದವನ್ನು ನೀವು ಬೋರ್ಡ್ ನಲ್ಲಿ ಬರೆಯಬೇಕು. ಆ ಜ್ಞಾನದ ಮಾತು ಮನುಷ್ಯರ ಬುದ್ಧಿಯಲ್ಲಿ ಧಾರಣೆ ಆಗಬೇಕು. ಬ್ರಹ್ಮನ ಮೂಲಕ ವಿಷ್ಣುಪುರಿಯ ಸ್ಥಾಪನೆ ಆಗುತ್ತದೆ. ಮನ್ಮನಾಭವ ಅನ್ನುವ ಶಬ್ದದ ಅರ್ಥ ಆಗಿದೆ, ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಮತ್ತು ತಂದೆ ನೀಡುವಂತಹ ಆಸ್ತಿಯನ್ನು ನೆನಪು ಮಾಡಿ. ನೀವೆಲ್ಲರೂ ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣ ಕುಲಭೂಷಣರಾಗಿದ್ದೀರಾ. ನೀವೆಲ್ಲರೂ ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಾ. ಜಗತ್ತಿನ ಜನ ವಿಷ್ಣುವಿನ ಕೈಯಲ್ಲಿ ಸ್ವದರ್ಶನ ಚಕ್ರವನ್ನು ತೋರಿಸುತ್ತಾರೆ. ಶ್ರೀಕೃಷ್ಣನಿಗೆ 4 ಭುಜವನ್ನು ತೋರಿಸಿದ್ದಾರೆ. ಈಗ ಶ್ರೀಕೃಷ್ಣನಿಗೆ 4 ಭುಜ ಹೇಗೆ ಇರಲು ಸಾಧ್ಯ? ಪರಮಾತ್ಮ ತಂದೆ ಎಷ್ಟು ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತಾರೆ. ಈಗ ಮಕ್ಕಳ ಬುದ್ಧಿ ಬಹಳಷ್ಟು ವಿಶಾಲ ಬುದ್ಧಿ ಆಗಿರಬೇಕು. ಈಗ ಮಕ್ಕಳ ಬುದ್ಧಿ ಪಾರಸ ಬುದ್ಧಿ ಆಗಬೇಕು. ಸತ್ಯಯುಗದಲ್ಲಿ ಯಥಾ ರಾಜಾರಾಣಿ ತಥಾ ಪ್ರಜಾ ಎಲ್ಲರೂ ಪಾರಸ ಬುದ್ಧಿ ಉಳ್ಳವರಾಗಿದ್ದಾರೆ. ಸತ್ಯುಗ ಪಾರಸ ಜಗತ್ತಾಗಿದೆ. ಈ ಕಲಿಯುಗ ಕಲ್ಲಿನ ಜಗತ್ತಾಗಿದೆ. ಈಗ ಇಲ್ಲಿ ನಿಮಗೆ ಜ್ಞಾನ ಪ್ರಾಪ್ತಿಯಾಗುತ್ತಿದೆ. ಈ ಜ್ಞಾನದ ಮೂಲಕ ನೀವು ಮನುಷ್ಯರಿಂದ ದೇವತೆ ಆಗುತ್ತೀರಾ. ಮನುಷ್ಯರಿಂದ ದೇವತೆ ಆಗುವಂತಹ ಜ್ಞಾನ ಇಲ್ಲಿ ನಮಗೆ ಪ್ರಾಪ್ತಿಯಾಗುತ್ತಿದೆ. ನೀವೀಗ ಶ್ರೀಮತದಂತೆ ಪುನಃ ನಿಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೀರಾ. ಪರಮಾತ್ಮ ತಂದೆ ಮಕ್ಕಳಾದ ನಮಗೆ ಯುಕ್ತಿಯನ್ನು ತಿಳಿಸುತ್ತಿದ್ದಾರೆ. ನೀವೀಗ ಹೇಗೆ ರಾಜ ಮತ್ತು ಹೇಗೆ ಮಹಾರಾಜ ಆಗಬಹುದು ಅನ್ನುವ ಯುಕ್ತಿಯನ್ನು ಪರಮಾತ್ಮ ತಂದೆ ನಮಗೆ ತಿಳಿಸುತ್ತಿದ್ದಾರೆ. ಅನ್ಯರಿಗೆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಇಲ್ಲಿ ನಿಮ್ಮ ಬುದ್ಧಿಯಲ್ಲಿ ಜ್ಞಾನವನ್ನು ತುಂಬಲಾಗುತ್ತಿದೆ. ಸೃಷ್ಟಿ ಚಕ್ರದ ಬಗ್ಗೆ ಅನ್ಯರಿಗೆ ಜ್ಞಾನವನ್ನು ತಿಳಿಸುವುದು ಬಹಳ ಸಹಜ ಆಗಿದೆ. ಈ ಸಮಯದಲ್ಲಿ ಜನಸಂಖ್ಯೆ ಎಷ್ಟೊಂದು ಜಾಸ್ತಿ ಇದೆ ನೋಡಿ. ಸತ್ಯಯುಗದಲ್ಲಿ ಜನಸಂಖ್ಯೆ ಬಹಳಷ್ಟು ಕಡಿಮೆ ಇರುತ್ತದೆ. ಸಂಗಮ ಯುಗ ಅಂತೂ ಇದೆ ತಾನೆ. ಸಂಗಮ ಯುಗದಲ್ಲಿ ಬ್ರಾಹ್ಮಣರ ಸಂಖ್ಯೆ ಬಹಳ ಕಡಿಮೆ ಇರುತ್ತದೆ. ಬ್ರಾಹ್ಮಣರ ಯುಗ ಅಂದರೆ ಬಹಳ ಸಣ್ಣದಾದ ಸಂಗಮ ಯುಗ ಆಗಿದೆ. ಬ್ರಾಹ್ಮಣರ ಯುಗ ಸಣ್ಣ ಯುಗ ಆಗಿದೆ. ಬ್ರಾಹ್ಮಣರೇ ನಂತರ ದೇವತೆಗಳಾಗುತ್ತಾರೆ. ನಂತರ ಆತ್ಮರ ಸಂಖ್ಯೆ ವೃದ್ಧಿಯಾಗುತ್ತಾ ಹೋಗುತ್ತದೆ. ಪಲ್ಟಿ ಹೊಡೆಯುವಂತಹ ಆಟವನ್ನು ಆಡುತ್ತಾರೆ ತಾನೆ, ಅದೇ ರೀತಿ ಪಲ್ಟಿ ಹೊಡೆಯುತ್ತಾ ನಾವು ಅನ್ಯ ಯುಗಗಳಲ್ಲಿ ಬರುತ್ತೇವೆ. ಅಂದ ಮೇಲೆ ಏಣಿಯ ಚಿತ್ರದ ಜೊತೆಗೆ ನಿಮ್ಮ ಬಳಿ ವಿರಾಟ ರೂಪದ ಚಿತ್ರ ಇದ್ದರೆ ನೀವು ಜ್ಞಾನವನ್ನು ಸ್ಪಷ್ಟವಾಗಿ ತಿಳಿಸಬಹುದು. ಯಾರು ನಿಮ್ಮ ಕುಲದ ಆತ್ಮರಾಗಿದ್ದಾರೋ ಅವರ ಬುದ್ಧಿಯಲ್ಲಿ ರಚಯಿತ ಮತ್ತು ರಚನೆಯ ಜ್ಞಾನ ಸಹಜವಾಗಿ ಧಾರಣೆ ಆಗುತ್ತದೆ. ವ್ಯಕ್ತಿಗಳ ಚೆಹರೆಯನ್ನು ನೋಡಿದ ತಕ್ಷಣ ಇವರು ನಮ್ಮ ಈಶ್ವರಿಯ ಕುಲದ ಆತ್ಮ ಆಗಿದ್ದಾರೋ ಅಥವಾ ಇಲ್ಲವೋ ಅನ್ನುವುದು ಅರ್ಥ ಆಗುತ್ತದೆ. ಒಂದು ವೇಳೆ ಅವರು ಈಶ್ವರನ ಕುಲದ ಆತ್ಮರು ಆಗದೇ ಇದ್ದರೆ ಅವರು ಕಾದ ಹಂಚಿನ ಸಮಾನ ಜ್ಞಾನವನ್ನು ಕೇಳುತ್ತಾರೆ. ಅಂದರೆ ಜ್ಞಾನ ಅನ್ನುವ ನೀರನ್ನು ನೀವು ಹಾಕಿದರೂ ಕೂಡ ಹೇಗೆ ಕಾದ ಹಂಚಿನ ಮೇಲೆ ನೀರನ್ನು ಹಾಕಿದರೆ ಅದು ಆವಿಯಾಗಿ ಹೋಗುತ್ತದೆಯೋ ಹಾಗೆ ಯಾರು ಈಶ್ವರನ ಕುಲದ ಆತ್ಮರು ಅಲ್ಲವೋ ಅವರು ಕಾದ ಹಂಚಿನ ಸಮಾನ ಆಗಿರುವ ಕಾರಣ ಜ್ಞಾನ ಅವರ ಬುದ್ಧಿಯಲ್ಲಿ ಧಾರಣೆ ಆಗುವುದಿಲ್ಲ. ಜ್ಞಾನ ಆವಿಯಾಗಿ ಹೋಗಿಬಿಡುತ್ತದೆ. ಯಾರು ಬಹಳಷ್ಟು ಬುದ್ಧಿವಂತರಾಗಿದ್ದಾರೋ ಅವರು ಗಮನ ಕೊಟ್ಟು ಜ್ಞಾನವನ್ನು ಕೇಳುತ್ತಾರೆ. ಒಮ್ಮೆ ಯಾರಿಗಾದರೂ ಸಂಪೂರ್ಣವಾಗಿ ಜ್ಞಾನದ ಬಾಣ ನಾಟಿದರೆ ಅವರು ಪುನಃ ಜ್ಞಾನವನ್ನು ಕೇಳಲು ಪ್ರತಿದಿನ ಬರಲು ಪ್ರಾರಂಭ ಮಾಡುತ್ತಾರೆ. ಕೆಲವರು ಪ್ರಶ್ನೆಯನ್ನು ಕೇಳುತ್ತಾರೆ ಮತ್ತು ಕೆಲವರು ಬಹಳ ಒಳ್ಳೆಯ ಹೂವಾಗುತ್ತಾರೆ. ಯಾರು ಒಳ್ಳೆಯ ಹೂವಾಗುತ್ತಾರೋ ಅವರು ಪ್ರತಿದಿನ ತಾವೇ ಸ್ವತಃ ಬಂದು ಸಂಪೂರ್ಣ ಜ್ಞಾನವನ್ನು ಅರ್ಥ ಮಾಡಿಕೊಂಡು ಹೋಗುತ್ತಾರೆ. ಚಿತ್ರದ ಮೂಲಕ ಯಾರು ಬೇಕಾದರೂ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬಹುದು. ಈಗ ಅವಶ್ಯವಾಗಿ ದೇವಿ ದೇವತಾ ಧರ್ಮವನ್ನು ಪರಮಾತ್ಮ ತಂದೆ ಸ್ಥಾಪನೆ ಮಾಡುತ್ತಿದ್ದಾರೆ.
ಕೆಲವರು ಯಾವ ಪ್ರಶ್ನೆಯನ್ನೂ ಕೇಳದೆ ತಮ್ಮಷ್ಟಕ್ಕೆ ತಾವೇ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಕೆಲವರು ಬಹಳಷ್ಟು ಪ್ರಶ್ನೆಯನ್ನು ಕೇಳುತ್ತಿರುತ್ತಾರೆ. ಯಾರು ಬಹಳಷ್ಟು ಪ್ರಶ್ನೆಯನ್ನು ಕೇಳುತ್ತಾರೋ ಅವರು ಸ್ವಲ್ಪ ಕೂಡ ಜ್ಞಾನವನ್ನು ಅರ್ಥ ಮಾಡಿಕೊಂಡಿರುವುದಿಲ್ಲ. ಆದರೂ ಅಂತವರಿಗೆ ಪುನಃ ಜ್ಞಾನವನ್ನು ತಿಳಿಸಬೇಕಾಗುತ್ತದೆ. ಏಕೆಂದರೆ ಇಲ್ಲಿ ನಾವು ಯಾರ ಜೊತೆಗೂ ಗಲಾಟೆಯನ್ನು ಮಾಡಿಕೊಳ್ಳಬಾರದು. ಪುನಃ ಹೇಳುತ್ತಾರೆ, ಈಶ್ವರ ನಿಮ್ಮ ರಕ್ಷಣೆಯನ್ನು ಮಾಡುವುದಿಲ್ಲ ಎಂದು. ಯಾರು ಇಲ್ಲಿ ಬಂದು ಗಲಾಟೆಯನ್ನು ಮಾಡುತ್ತಾರೋ ಅಂತವರು ಹೇಳುತ್ತಾರೆ, ಈಶ್ವರ ನಿಮ್ಮ ರಕ್ಷಣೆಯನ್ನು ಮಾಡುವುದಿಲ್ಲ ಎಂದು. ಪರಮಾತ್ಮ ತಂದೆ ಹೇಗೆ ನಮ್ಮ ರಕ್ಷಣೆಯನ್ನು ಮಾಡುತ್ತಾರೆ ಅನ್ನುವುದು ಈಗ ನಿಮಗೆ ಗೊತ್ತಿದೆ. ಕರ್ಮದ ಲೆಕ್ಕಾಚಾರವನ್ನು ಪ್ರತಿಯೊಬ್ಬರೂ ಚುಕ್ತ ಮಾಡಿಕೊಳ್ಳಬೇಕು. ತಮ್ಮದೇ ಆದ ಕರ್ಮದ ಲೆಕ್ಕಾಚಾರವನ್ನು ಪ್ರತಿಯೊಬ್ಬರೂ ಚುಕ್ತ ಮಾಡಿಕೊಳ್ಳಬೇಕು. ಇಂತಹ ಅನೇಕ ಮಕ್ಕಳಿದ್ದಾರೆ. ಅವರ ಆರೋಗ್ಯ ಕೆಡುತ್ತಿರುತ್ತದೆ. ಯಾರ ಆರೋಗ್ಯ ಕೆಟ್ಟಿರುತ್ತದೆಯೋ ಅವರು ಪರಮಾತ್ಮ ತಂದೆಗೆ ಹೇಳುತ್ತಾರೆ, ಪರಮಾತ್ಮ ತಂದೆ ನಮ್ಮ ರಕ್ಷಣೆಯನ್ನು ಮಾಡಿ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ನಾನು ಬರುವುದೇ ಪತಿತರನ್ನು ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ. ಈಗ ಪತಿತರನ್ನು ಪಾವನರನ್ನಾಗಿ ಮಾಡುವಂತಹ ಉದ್ಯೋಗವನ್ನು ನೀವು ಕೂಡ ಕಲಿಯಬೇಕು. ಪರಮಾತ್ಮ ತಂದೆ ಪಂಚವಿಕಾರದ ಮೇಲೆ ನಮ್ಮನ್ನು ವಿಜಯಿಯನ್ನಾಗಿ ಮಾಡುತ್ತಾರೆ. ನಾವು ಪಂಚವಿಕಾರದ ಮೇಲೆ ವಿಜಯಿಗಳಾದಾಗ ಆ ಪಂಚವಿಕಾರಗಳು ಇನ್ನೂ ಜೋರಾಗಿ ನಮ್ಮನ್ನು ಎದುರಿಸುತ್ತದೆ. ವಿಕಾರದ ಬಿರುಗಾಳಿ ಬಹಳ ಜೋರಾಗಿ ಬರುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಪರಮಾತ್ಮ ತಂದೆಗೆ ಮಕ್ಕಳಾದ ನಂತರ ಈ ಎಲ್ಲಾ ವಿಕಾರದ ಕಾಯಿಲೆಗಳು ಬಹಳ ಜೋರಾಗಿ ನಿಮ್ಮ ಮನಸ್ಸಿನಲ್ಲಿ ಉತ್ಪನ್ನ ಆಗುತ್ತದೆ. ಬಹಳ ಜೋರಾಗಿ ವಿಕಾರದ ಬಿರುಗಾಳಿ ಬರುತ್ತದೆ. ಇದು ಸಂಪೂರ್ಣ ಬಾಕ್ಸಿಂಗ್ ಆಗಿದೆ. ಬಹಳ ಒಳ್ಳೆಯ ಪೆಹಲ್ವಾನ್ ಆತ್ಮರೂ ಕೂಡ ಈ ಬಾಕ್ಸಿಂಗ್ ನಲ್ಲಿ ಸೋತು ಬಿಡುತ್ತಾರೆ. ಒಳ್ಳೊಳ್ಳೆಯ ಮಕ್ಕಳು ಕೂಡ ಮಾಯೆಯ ಬಾಕ್ಸಿಂಗ್ ನಲ್ಲಿ ಸೋತು ಬಿಡುತ್ತಾರೆ. ಮಕ್ಕಳು ಹೇಳುತ್ತಾರೆ, ನಾನು ಬಯಸದೇ ಇದ್ದರೂ ಕೂಡ ಇಂಥವರ ಬಗ್ಗೆ ನನ್ನ ದೃಷ್ಟಿ ಕೆಟ್ಟ ದೃಷ್ಟಿಯಾಗಿದೆ. ಅಂದರೆ ನಾನು ಬಯಸದೇ ಇದ್ದರೂ ಕೂಡ ನಾನು ಕುದೃಷ್ಟಿ ಉಳ್ಳಂತಹ ಆತ್ಮ ಆಗಿಬಿಡುತ್ತೇನೆ, ಅಂದರೆ ವಿಕಾರಿ ದೃಷ್ಟಿ ಉಳ್ಳಂತಹ ಆತ್ಮ ಆಗುತ್ತೇನೆ ಎಂದು ಕೆಲವರು ಹೇಳುತ್ತಾರೆ. ನಿಮ್ಮ ದೃಷ್ಟಿ ವಿಕಾರಿ ದೃಷ್ಟಿಯಾದರೆ ನಿಮ್ಮ ರಿಜಿಸ್ಟರ್ ಕೆಟ್ಟು ಹೋಗುತ್ತದೆ. ಯಾರ ದೃಷ್ಟಿ ಕೆಟ್ಟ ದೃಷ್ಟಿಯಾಗಿದೆಯೋ, ಯಾರು ವಿಕಾರಿ ದೃಷ್ಟಿ ಉಳ್ಳವರಾಗಿದ್ದಾರೋ ಅಂತವರ ಜೊತೆಗೆ ನೀವು ಮಾತನಾಡಬಾರದು. ಪರಮಾತ್ಮ ತಂದೆ ಎಲ್ಲಾ ಸೆಂಟರ್ನ ಮಕ್ಕಳಿಗೂ ಕೂಡ ತಿಳಿಸುತ್ತಿದ್ದಾರೆ. ಕೆಟ್ಟ ದೃಷ್ಟಿ ಉಳ್ಳಂತಹ ಅನೇಕ ಆತ್ಮರು ಸೆಂಟರ್ಗೆ ಬರುತ್ತಾರೆ. ಯಾರ ದೃಷ್ಟಿ ಕೆಟ್ಟ ದೃಷ್ಟಿಯಾಗಿದೆ ಎಂದು ತಂದೆ ಅವರ ಹೆಸರನ್ನು ಹೇಳಿದರೆ ಅವರು ಪುನಃ ಯಜ್ಞದ್ರೋಹಿಗಳಾಗಿ ಬಿಡುತ್ತಾರೆ. ಅಂದರೆ ಸೆಂಟರ್ಗೆ ಬರುವಂತಹ ಆತ್ಮರಲ್ಲಿ ಯಾರು ಅಪವಿತ್ರ ದೃಷ್ಟಿ ಉಳ್ಳವರಾಗಿದ್ದಾರೆ, ಅಂದರೆ ಯಾರು ವಿಕಾರಿ ದೃಷ್ಟಿ ಉಳ್ಳವರಾಗಿದ್ದಾರೆ ಎಂದು ತಂದೆ ವಿಕಾರಿ ದೃಷ್ಟಿ ಉಳ್ಳಂತಹ ಆತ್ಮರ ಹೆಸರನ್ನು ಹೇಳಿದರೆ ನಾಳೆ ಅವರು ಯಜ್ಞದ್ರೋಹಿಗಳಾಗಿ ಬಿಡುತ್ತಾರೆ. ಯಾರು ಯಜ್ಞದ್ರೋಹಿಗಳಾಗುತ್ತಾರೋ ಅವರು ಸ್ವಯಂನ ಸತ್ಯಾನಾಶವನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಉಲ್ಟಾ ಕಾರ್ಯವನ್ನು ಮಾಡಲು ಪ್ರಾರಂಭ ಮಾಡುತ್ತಾರೆ. ಕಾಮ ವಿಕಾರ ಅವರ ಮೂಗನ್ನೇ ಹಿಡಿದುಕೊಳ್ಳುತ್ತದೆ. ಮಾಯೆ ಯಾರನ್ನೂ ಬಿಡುವುದಿಲ್ಲ. ಕೆಟ್ಟ ಕರ್ಮ, ಕೆಟ್ಟ ದೃಷ್ಟಿ, ಕೆಟ್ಟ ವಚನ ಅವರ ಬಾಯಿಂದ ಬರುತ್ತದೆ. ಅಂದರೆ ಯಾರು ವಿಕಾರಕ್ಕೆ ವಶ ಆಗುತ್ತಾರೋ ಅವರು ಕೆಟ್ಟ ಕರ್ಮವನ್ನು ಮಾಡುತ್ತಾರೆ, ಅಪವಿತ್ರ ದೃಷ್ಟಿ ಉಳ್ಳವರಾಗಿರುತ್ತಾರೆ, ಕೆಟ್ಟ ವಚನವನ್ನು ಬಾಯಿಂದ ಮಾತನಾಡುತ್ತಾರೆ. ಅವರ ನಡತೆ ಕೂಡ ಕೆಟ್ಟ ನಡತೆ ಆಗಿಬಿಡುತ್ತದೆ. ಆದ್ದರಿಂದ ನೀವು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ಮಕ್ಕಳಾದ ನೀವು ಯಾವಾಗ ಪ್ರದರ್ಶನವನ್ನು ನಿರ್ಮಾಣ ಮಾಡುತ್ತೀರೋ ಆಗ ಎಲ್ಲರಿಗೂ ಸಹಜವಾಗಿ ಜ್ಞಾನ ಅರ್ಥ ಆಗಬೇಕು. ಅಂತಹ ಯುಕ್ತಿಯನ್ನು ರಚನೆ ಮಾಡಬೇಕು. ಇಲ್ಲಿ ಸ್ವಯಂ ಗೀತಾ ಜ್ಞಾನವನ್ನು ಪರಮಾತ್ಮ ತಂದೆ ನಮಗೆ ಕಲಿಸುತ್ತಿದ್ದಾರೆ. ಈ ಜ್ಞಾನ ಮಾರ್ಗದಲ್ಲಿ ಯಾವುದೇ ಶಾಸ್ತ್ರದ ಮಾತಿಲ್ಲ, ಇದು ಶಿಕ್ಷಣ ಆಗಿದೆ. ಗೀತೆಯ ಪುಸ್ತಕ ಕೂಡ ಇಲ್ಲಿ ಇಲ್ಲ. ಇಲ್ಲಿ ಭಗವದ್ಗೀತೆಯ ಪುಸ್ತಕ ಕೂಡ ಇಲ್ಲ. ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ. ಇಲ್ಲಿ ಪರಮಾತ್ಮ ತಂದೆ ಕೈಯಲ್ಲಿ ಪುಸ್ತಕವನ್ನು ತೆಗೆದುಕೊಂಡು ಜ್ಞಾನವನ್ನು ಹೇಳುವುದಿಲ್ಲ. ಪುನಃ ಗೀತೆ ಅನ್ನುವ ಹೆಸರು ಎಲ್ಲಿಂದ ಬಂತು? ಧರ್ಮಶಾಸ್ತ್ರವನ್ನು ನಂತರ ನಿರ್ಮಾಣ ಮಾಡುತ್ತಾರೆ. ಈ ಎಲ್ಲಾ ಧರ್ಮಶಾಸ್ತ್ರಗಳು ನಂತರ ನಿರ್ಮಾಣ ಆಗುತ್ತದೆ. ಜಗತ್ತಿನಲ್ಲಿ ಅನೇಕ ಪ್ರಕಾರದ ಮಠಪಂಥ ಇದೆ. ಎಲ್ಲಾ ಮಠಪಂಥದವರ ಶಾಸ್ತ್ರ ಬೇರೆ ಬೇರೆ ಆಗಿದೆ. ಪ್ರತಿಯೊಂದು ಧರ್ಮದ ಆತ್ಮರ ಶಾಸ್ತ್ರ ಬೇರೆ ಆಗಿದೆ. ರಂಬೆ ಕೊಂಬೆಗಳೂ ಕೂಡ ಇದೆ ತಾನೆ. ಸಣ್ಣ ಸಣ್ಣ ಮಠಪಂಥದವರ ಶಾಸ್ತ್ರಗಳು ಕೂಡ ಬೇರೆ ಬೇರೆ ಆಗಿದೆ. ಸಣ್ಣ ಸಣ್ಣ ಮಠಪಂಥದವರ ತಮ್ಮದೇ ಆದ ಶಾಸ್ತ್ರ ಇದೆ. ಅಂದ ಮೇಲೆ ಆ ಎಲ್ಲಾ ಶಾಸ್ತ್ರಗಳು ಭಗವದ್ಗೀತೆಯ ಮಕ್ಕಳು ಮತ್ತು ಮೊಮ್ಮಕ್ಕಳಾಗಿದೆ. ಆ ಶಾಸ್ತ್ರದ ಮೂಲಕ ಯಾರಿಗೂ ಮುಕ್ತಿ ಸಿಗಲು ಸಾಧ್ಯ ಇಲ್ಲ. ಸರ್ವ ಶಾಸ್ತ್ರಗಳಿಗೂ ಶಿರೋಮಣಿ ಎಂದು ಭಗವದ್ಗೀತೆಗೆ ಗಾಯನವನ್ನು ಮಾಡಲಾಗುತ್ತದೆ. ಭಗವದ್ಗೀತೆಯ ಜ್ಞಾನವನ್ನು ಓದಿ ಹೇಳುವಂತವರು ಕೂಡ ಜಗತ್ತಿನಲ್ಲಿ ಇದ್ದಾರೆ.
ಇಲ್ಲಿ ಪರಮಾತ್ಮ ತಂದೆ ಬಂದು ನಮಗೆ ಜ್ಞಾನವನ್ನು ನೀಡುತ್ತಾರೆ. ಆದರೆ ಪರಮಾತ್ಮ ತಂದೆಯ ಕೈಯಲ್ಲಿ ಯಾವ ಶಾಸ್ತ್ರದ ಪುಸ್ತಕವೂ ಇಲ್ಲ. ನಾನು ಯಾವ ಶಾಸ್ತ್ರವನ್ನು ಓದಿಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ನಿಮಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ನಾನು ಯಾವ ಶಾಸ್ತ್ರವನ್ನು ಓದುವುದಿಲ್ಲ ಮತ್ತು ನಿಮಗೂ ನಾನು ಶಾಸ್ತ್ರವನ್ನು ಓದಿಸುವುದಿಲ್ಲ ಎಂದು ತಂದೆ ತಿಳಿಸುತ್ತಾರೆ. ಜಗತ್ತಿನ ಜನ ಶಾಸ್ತ್ರವನ್ನು ಓದುವುದನ್ನು ಕಲಿಯುತ್ತಾರೆ ಮತ್ತು ಅನ್ಯರಿಗೂ ಶಾಸ್ತ್ರವನ್ನು ಓದುವುದನ್ನು ಕಲಿಸುತ್ತಾರೆ. ಈ ಜ್ಞಾನ ಮಾರ್ಗದಲ್ಲಿ ಶಾಸ್ತ್ರದ ಮಾತೇ ಇಲ್ಲ. ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ಪರಮಾತ್ಮ ತಂದೆ ಮಕ್ಕಳಾದ ನಿಮ್ಮೆಲ್ಲರಿಗೂ ಸಂಪೂರ್ಣ ವೇದಶಾಸ್ತ್ರದ ಸಾರವನ್ನು ತಿಳಿಸುತ್ತಾರೆ. ಮುಖ್ಯವಾಗಿ 4 ಧರ್ಮಶಾಸ್ತ್ರ ಇದೆ. ಬ್ರಾಹ್ಮಣ ಧರ್ಮದ ಯಾವುದಾದರೂ ಪುಸ್ತಕ ಇದೆಯೇನು? ನಿಮ್ಮ ಈ ಬ್ರಾಹ್ಮಣ ಧರ್ಮದಲ್ಲಿ ಯಾವುದಾದರೂ ಪುಸ್ತಕ ಇದೆಯೇನು? ಇಲ್ಲ. ಇದೆಲ್ಲ ಎಷ್ಟೊಂದು ತಿಳಿದುಕೊಳ್ಳುವಂತಹ ಜ್ಞಾನದ ಮಾತಾಗಿದೆ. ಪರಮಾತ್ಮ ತಂದೆ ಕುಳಿತು ವಿಸ್ತಾರವಾದ ಜ್ಞಾನದ ಮಾತನ್ನು ಮಕ್ಕಳಿಗೆ ತಿಳಿಸುತ್ತಾರೆ. ಎಲ್ಲಾ ಮನುಷ್ಯರ ಬುದ್ಧಿ ಕಲ್ಲು ಬುದ್ಧಿಯಾಗಿದೆ. ಮನುಷ್ಯರು ಕಲ್ಲು ಬುದ್ಧಿಯವರಾಗಿರುವ ಕಾರಣ ಎಷ್ಟೊಂದು ಕಂಗಾಲಾಗಿದ್ದಾರೆ. ದೇವತೆಗಳು ಚಿನ್ನದ ಯುಗದಲ್ಲಿ ಇದ್ದರು. ಸತ್ಯಯುಗದಲ್ಲಿ ಚಿನ್ನದ ಮಹಲನ್ನು ನಿರ್ಮಾಣ ಮಾಡಲಾಗುತ್ತಿತ್ತು. ಸತ್ಯಯುಗದಲ್ಲಿ ಚಿನ್ನದ ಗಣಿಗಳು ಇತ್ತು. ಸತ್ಯಯುಗದಲ್ಲಿ ಚಿನ್ನದ ಖಜಾನೆ ಇತ್ತು. ಈಗ ಸತ್ಯವಾದ ಚಿನ್ನ ಈ ಜಗತ್ತಿನಲ್ಲಿ ಇಲ್ಲ. ಈ ಸಂಪೂರ್ಣ ಕತೆ ಭಾರತದಲ್ಲೇ ನಡೆಯುತ್ತದೆ. ಭಾರತದಲ್ಲೇ ಈ ಸಂಪೂರ್ಣ ಕಥೆಯನ್ನು ರಚನೆ ಮಾಡಲಾಗಿದೆ. ದೇವಿ ದೇವತೆಗಳಾದ ನೀವು ಭಾರತ ಬುದ್ಧಿವುಳ್ಳವರಾಗಿದ್ದೀರಿ. ಇಡೀ ವಿಶ್ವದ ಮೇಲೆ ನೀವೇ ರಾಜ್ಯವನ್ನು ಆಳುತ್ತಿದ್ದೀರಿ. ಈಗ ನಿಮಗೆ ಈ ಎಲ್ಲಾ ಮಾತಿನ ಸ್ಮೃತಿ ಬಂದಿದೆ. ನಾವೇ ಸ್ವರ್ಗಕ್ಕೆ ಮಾಲೀಕರಾಗಿದ್ದೆವು. ಪುನಃ ನಾವೇ ಈಗ ನರಕಕ್ಕೆ ಮಾಲೀಕರಾಗಿದ್ದೇವೆ. ಈಗ ಪುನಃ ನಾವು ಪಾರಸ ಬುದ್ಧಿವುಳ್ಳವರಾಗುತ್ತಿದ್ದೇವೆ. ಈ ಸಂಪೂರ್ಣ ಜ್ಞಾನ ಈಗ ಮಕ್ಕಳಾದ ನಿಮ್ಮ ಬುದ್ಧಿಯಲ್ಲಿ ಇದೆ. ಅಂದ ಮೇಲೆ ಪುನಃ ನೀವು ಅನ್ಯರಿಗೆ ಈ ಜ್ಞಾನವನ್ನು ತಿಳಿಸಬೇಕು. ನಾಟಕದ ಅನುಸಾರ ಎಲ್ಲರ ಪಾತ್ರ ನಡೆಯುತ್ತದೆ. ನಾಟಕದಲ್ಲಿ ಯಾವ ಸಮಯ ಪಾಸ್ ಆಗುತ್ತದೆಯೋ ಆ ಸಮಯ ಪುನಃ ಎಕ್ಯುರೇಟ್ ಆಗಿ ಮಕ್ಕಳ ಮೂಲಕ ಪುರುಷಾರ್ಥವನ್ನು ಮಾಡಿಸುತ್ತದೆ. ಯಾವ ಮಕ್ಕಳಿಗೆ ಸದಾ ಈ ಮಾತಿನ ನಶೆ ಇರುತ್ತದೆಯೋ, ಅಂದರೆ ಸ್ವಯಂ ಭಗವಂತ ತಂದೆ ನಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುವುದಕ್ಕೋಸ್ಕರ ನಮ್ಮ ಮೂಲಕ ಪುರುಷಾರ್ಥವನ್ನು ಮಾಡಿಸುತ್ತಿದ್ದಾರೆ ಅನ್ನುವ ನಶೆ ಇರುವಂತಹ ಮಕ್ಕಳ ಚೆಹರೆ ಬಹಳಷ್ಟು ಫಸ್ಟ್ ಕ್ಲಾಸ್ ಆಗಿರುತ್ತದೆ ಮತ್ತು ಅವರ ಚೆಹರೆ ಬಹಳಷ್ಟು ಖುಷಿಯಲ್ಲಿ ಇರುತ್ತದೆ. ಪರಮಾತ್ಮ ತಂದೆ ಬರುವುದೇ ಮಕ್ಕಳ ಮೂಲಕ ಪುರುಷಾರ್ಥವನ್ನು ಮಾಡಿಸುವುದಕ್ಕೋಸ್ಕರ. ಮಕ್ಕಳಿಗೆ ಪದವಿಯನ್ನು ಪ್ರಾಪ್ತಿ ಮಾಡಿಸುವುದಕ್ಕೋಸ್ಕರ ತಂದೆ ಬಂದಿದ್ದಾರೆ. ಈ ಎಲ್ಲಾ ಜ್ಞಾನದ ಮಾತನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಾ. ಜಗತ್ತಿನಲ್ಲಿ ಬೇರೆ ಯಾರಿಗೂ ಈ ಜ್ಞಾನದ ಮಾತು ಗೊತ್ತಿಲ್ಲ. ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಮಕ್ಕಳ ಮೂಲಕ ಪುರುಷಾರ್ಥ ಬೇಕು. ನಿಮ್ಮ ಚೆಹರೆ ಬಹಳಷ್ಟು ಫಸ್ಟ್ ಕ್ಲಾಸ್ ಆಗಿರಬೇಕು. ನಿಮ್ಮ ಚೆಹರೆ ಬಹಳಷ್ಟು ಖುಷಿಯಿಂದ ಕೂಡಿರುವಂತಹ ಚೆಹರೆ ಆಗಿರಬೇಕು. ಪರಮಾತ್ಮ ತಂದೆಯ ನೆನಪಿನ ಮೂಲಕ ನೀವು ಸದಾ ಕಾಲಕ್ಕೋಸ್ಕರ ಹರ್ಷಿತರಾಗಿ ಇರುತ್ತೀರಾ. ಪರಮಾತ್ಮ ತಂದೆಯನ್ನು ಮರೆತರೆ ನಿಮ್ಮ ಚೆಹರೆ ಬಾಡಿ ಹೋಗುತ್ತದೆ. ಅಂದರೆ ಪರಮಾತ್ಮ ತಂದೆಯನ್ನು ಮರೆತಾಗ ನೀವು ಬೇಸರಕ್ಕೊಳಗಾಗುತ್ತೀರಾ. ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡುವುದರಿಂದ ನೀವು ಖುಷಿಯಲ್ಲಿ ಇರುತ್ತೀರಾ. ಪ್ರತಿಯೊಂದು ಮಗುವಿನ ಸೇವೆಯ ಮೂಲಕ ತಂದೆಗೆ ಮಕ್ಕಳ ಬಗ್ಗೆ ಅರ್ಥ ಆಗುತ್ತದೆ. ಮಕ್ಕಳ ಮೂಲಕ ಸುಗಂಧ ಅಂತೂ ತಂದೆಗೆ ಬರುತ್ತದೆ ತಾನೆ. ಸುಪುತ್ರ ಮಕ್ಕಳ ಮೂಲಕ ಸುಗಂಧ ಬರುತ್ತದೆ. ಕುಪುತ್ರ ಮಕ್ಕಳ ಮೂಲಕ ದುರ್ಗಂಧ ಬರುತ್ತದೆ. ಹೂದೋಟದಲ್ಲಿ ಸುಗಂಧ ಭರಿತ ಹೂವನ್ನು ತೆಗೆದುಕೊಳ್ಳಬೇಕು ಎಂದು ಎಲ್ಲರ ಮನಸ್ಸಿನಲ್ಲೂ ಇಚ್ಛೆ ಉತ್ಪನ್ನ ಆಗುತ್ತದೆ. ಹೂದೋಟದಲ್ಲಿ ಸುಗಂಧ ಭರಿತ ಹೂವನ್ನೇ ತೆಗೆದುಕೊಂಡು ಬರಬೇಕು ಅನ್ನುವ ಇಚ್ಛೆ ಎಲ್ಲರ ಮನಸ್ಸಿನಲ್ಲೂ ಇರುತ್ತದೆ. ಹೂದೋಟದಲ್ಲಿ ಎಕ್ಕೆ ಹೂವನ್ನು ಯಾರು ತೆಗೆದುಕೊಳ್ಳುತ್ತಾರೆ? ಪರಮಾತ್ಮ ತಂದೆಯನ್ನು ಯಥಾರ್ಥ ರೂಪದಲ್ಲಿ ನೆನಪು ಮಾಡಿದರೆ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಮಾಯೆಯ ಬಾಕ್ಸಿಂಗ್ ನಲ್ಲಿ ಎಂದೂ ಸೋಲಬಾರದು. ನಮ್ಮ ಬಾಯಿಂದ ಎಂದೂ ಕೆಟ್ಟ ವಚನ ಬರಬಾರದು ಅನ್ನುವ ಮಾತಿನ ಕಡೆ ಗಮನ ಇರಬೇಕು. ನಮ್ಮ ದೃಷ್ಟಿ ಅಪವಿತ್ರ ದೃಷ್ಟಿ ಆಗಬಾರದು, ವಿಕಾರಿ ದೃಷ್ಟಿ ಆಗಬಾರದು ಅನ್ನುವ ಮಾತಿನ ಕಡೆ ಗಮನ ಇರಬೇಕು. ನಮ್ಮ ನಡತೆ ಕೆಟ್ಟ ನಡತೆ ಆಗಬಾರದು ಮತ್ತು ನಾವು ಕೆಟ್ಟ ಕರ್ಮವನ್ನು ಮಾಡಬಾರದು ಅನ್ನುವ ಮಾತಿನ ಕಡೆ ಗಮನ ಇರಬೇಕು. ಸೆಕೆಂಡ್ ಪಾಯಿಂಟ್, ಬಹಳಷ್ಟು ಸುಂದರವಾದ ಸುಗಂಧ ಭರಿತ ಹೂಗಳು ಆಗಬೇಕು. ಫಸ್ಟ್ ಕ್ಲಾಸ್ ಆದಂತಹ ಸುಗಂಧ ಭರಿತ ಹೂ ಆಗಬೇಕು. ಸ್ವಯಂ ಭಗವಂತ ತಂದೆ ನನಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ನಶೆ ಸದಾ ಇರಬೇಕು. ಪರಮಾತ್ಮ
ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ಸದಾ ಹರ್ಷಿತರಾಗಿರಬೇಕು. ಎಂದೂ ಬಾಡಿ ಹೋಗಬಾರದು, ಅಂದರೆ ಎಂದೂ ಬೇಸರಕ್ಕೊಳಗಾಗಬಾರದು. ಇಂದಿನ ವರದಾನ ಆಗಿದೆ. ಚಾಲೆಂಜ್ ಮತ್ತು ಪ್ರತ್ಯಕ್ಷದ ಸಮಾನತೆಯ ಮೂಲಕ ಸ್ವಯಂ ಅನ್ನು ಪಾಪದಿಂದ ಸುರಕ್ಷಿತವಾಗಿ ಇಟ್ಟುಕೊಳ್ಳುವಂತಹ ವಿಶ್ವ ಸೇವಾದಾರಿಗಳಾಗಿ. ಮಕ್ಕಳಾದ ನೀವೀಗ ಯಾವ ಚಾಲೆಂಜ್ ಅನ್ನು ಮಾಡುತ್ತಿದ್ದೀರೋ ಆ ಚಾಲೆಂಜ್ ಮತ್ತು ನಿಮ್ಮ ಪ್ರತ್ಯಕ್ಷ ಜೀವನದಲ್ಲಿ ಸಮಾನತೆ ಇರಬೇಕು. ಒಂದು ವೇಳೆ ಸಮಾನತೆ ಇರದೇ ಇದ್ದರೆ ನೀವು ಪುಣ್ಯಾತ್ಮರಾಗುವ ಬದಲು ಹೊರೆ ಉಳ್ಳಂತಹ ಆತ್ಮರಾಗುತ್ತೀರಾ? ಈ ಪಾಪ ಮತ್ತು ಪುಣ್ಯದ ಗತಿಯನ್ನು ಅರ್ಥ ಮಾಡಿಕೊಂಡು ಸ್ವಯಂ ಅನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಿ. ಏಕೆಂದರೆ ಸಂಕಲ್ಪದಲ್ಲೂ ಕೂಡ ಯಾವುದಾದರೂ ಪ್ರಕಾರದ ವಿಕಾರದ ದುರ್ಬಲತೆ, ವ್ಯರ್ಥ ಮಾತು, ವ್ಯರ್ಥ ಭಾವನೆ, ತಿರಸ್ಕಾರದ ಭಾವನೆ ಅಥವಾ ಈರ್ಷ್ಯ ಭಾವನೆ ಪಾಪದ ಖಾತೆಯನ್ನು ವೃದ್ಧಿ ಮಾಡುತ್ತದೆ. ಆದ್ದರಿಂದ ಪುಣ್ಯಾತ್ಮ ಭವ ಅನ್ನುವ ವರದಾನದ ಮೂಲಕ ಸ್ವಯಂ ಅನ್ನು ಸುರಕ್ಷಿತವಾಗಿ ಇಟ್ಟುಕೊಂಡು ವಿಶ್ವ ಸೇವಾದಾರಿಗಳಾಗಿ ಸಂಘಟಿತ ರೂಪದಲ್ಲಿ ಏಕಮತ ಏಕರಸ ಸ್ಥಿತಿಯ ಅನುಭವವನ್ನು ಎಲ್ಲರಿಗೂ ಮಾಡಿಸಿ. ಇಂದಿನ ಸ್ಲೋಗನ್ ಆಗಿದೆ, ಪವಿತ್ರತೆಯ ಜ್ಯೋತಿಯನ್ನು 4 ಕಡೆ ಹಚ್ಚಿ, ಆಗ ಎಲ್ಲರೂ ಸಹಜವಾಗಿ ಪರಮಾತ್ಮ ತಂದೆಯನ್ನು ನೋಡಲು ಸಾಧ್ಯ. ಪವಿತ್ರತೆ ಅನ್ನುವ ಜ್ಯೋತಿಯನ್ನು ಜಗತ್ತಿನ 4 ಕಡೆ ಹಚ್ಚಿದಾಗ ಎಲ್ಲರಿಗೂ ಸಹಜವಾಗಿ ಪರಮಾತ್ಮ ತಂದೆ ಕಾಣಿಸುತ್ತಾರೆ. ಒಳ್ಳೆಯದು. ಇಂದಿನ ಅವ್ಯಕ್ತ ಸೂಚನೆಯಾಗಿದೆ. ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ನಿಮ್ಮದನ್ನಾಗಿ ಮಾಡಿಕೊಳ್ಳಿ. ಪ್ರತ್ಯಕ್ಷತೆಯ ಧ್ವಜವನ್ನು ಹಾರಿಸುವುದಕ್ಕಿಂತ ಮೊದಲು ಕೇವಲ 2 ಶಬ್ದವನ್ನು ಪ್ರತಿ ಕರ್ಮದಲ್ಲೂ ಧಾರಣೆ ಮಾಡಿಕೊಳ್ಳಬೇಕು. 1ನೇ ಶಬ್ದ ಅಂದರೆ ಸರ್ವ ಸಂಬಂಧ, ಸರ್ವರ ಸಂಪರ್ಕದಲ್ಲಿ ಬಂದಾಗ ಪರಸ್ಪರ ಏಕತೆಯಿಂದ ಇರಬೇಕು. ಅನೇಕ ಪ್ರಕಾರದ ಸಂಸ್ಕಾರ ಇದ್ದರೂ ಕೂಡ ಅನೇಕತೆಯಲ್ಲಿ ಏಕತೆ ಇರಬೇಕು ಮತ್ತು ದೃಢತೆಯೇ ಸಫಲತೆಗೆ ಸಾಧನ ಆಗಿದೆ. ಕೆಲವೊಮ್ಮೆ ಏಕತೆ ಅಲುಗಾಡಿ ಬಿಡುತ್ತದೆ. ಇವರು ಈ ಕಾರ್ಯವನ್ನು ಮಾಡಲಿ, ನಾಯಿಕೆ ಮಾಡಬೇಕು, ನಾನು ಮಾಡುವುದಿಲ್ಲ ಅನ್ನುವ ವಿಚಾರ ಬರುತ್ತದೆ. ನಿಮ್ಮೆಲ್ಲರ ಸ್ಲೋಗನ್ ಆಗಿದೆ, ಸ್ವ ಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಅನ್ನುವುದು. ವಿಶ್ವ ಪರಿವರ್ತನೆಯ ಮೂಲಕ ಸ್ವ ಪರಿವರ್ತನೆ ಅನ್ನುವುದು ನಿಮ್ಮ ಸ್ಲೋಗನ್ ಅಲ್ಲ. ಆದ್ದರಿಂದ ಸ್ವಯಂ ಅನ್ನು ಪರಿವರ್ತನೆ ಮಾಡಿಕೊಂಡು ಪ್ರತಿಯೊಂದು ಸೇವೆಯಲ್ಲೂ ಸ್ವಯಂ ತಾವು ಮುಂದೆ ಇದ್ದು ತಾವು ಸೇವೆಯನ್ನು ಮಾಡಬೇಕು. ಒಳ್ಳೆಯದು. ಓಂ ಶಾಂತಿ.